ಹೆಲ್ದಿ ಡ್ರೈ ಫ್ರೂಟ್ಸ್ ರೋಲ್ ಸ್ವೀಟ್ ಶಾಪಲ್ಲಿ ಹೇಗೆ ಸಿಗುತ್ತೆ ಅಷ್ಟೇ ಸಿಂಪಲ್ಲಾಗಿ ಸೇಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್. ಫಸ್ಟು ಖರ್ಜೂರನ ಸಿಪ್ಪೆ ಬೀಜ ಎರಡನ್ನೂ ತೆಗೆದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಗಟ್ಟಿ ಇದೆ, ತುಂಬ ಮೆತ್ತಗಿದ್ರೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಬಿಸಿ ಮಾಡ್ಕೊಂಡು ಖರ್ಜೂರನ ನೀರು ಹಾಕದೆ ಪಲ್ಸ್ ಮೋಡಲ್ಲಿ ಹಾಕಿ ಹಾಗೆ ಬಿಡಿ. ನಂತರ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಹುರ್ಕೊಳ್ಳಿ. ಬಾದಾಮಿ ಬೇಗ ಆಗುತ್ತೆ, ಗೋಡಂಬಿ ಬಿಸಿದು, ಹಾಗಾಗಿ ಸಪ್ರೇಟಾಗಿ ಹುರ್ಕೊಂಡಾಗ ಕರೆಕ್ಟಾಗಿ ಎಲ್ಲದು ಹದವಾಗುತ್ತೆ. ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಇಲ್ಲಿ ನೀವು ಹಾಕೋಬೋದು. ಬೇಕು ಅಂತಂದರೆ ನೀವು ಕುಂಬಳಕಾಯಿ ಬೀಜ, ಅಗಸೆ ಬೀಜ ಅದನ್ನು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ನಟ್ಸ್ ಬೀಜಗಳನ್ನ ನಾವು ಸೀಡ್ಸ್ನೂ ಹಾಕೋಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಈ ಮೂರನ್ನೂ ಹಾಕ್ಕೊಂಡು ಚೆನ್ನಾಗಿ ಪ್ರತಿ ಸತಿನೂ ತುಪ್ಪದಲ್ಲಿ ಗರಿ ಆಗೋವರೆಗೂ ಹುರ್ಕೊಂಡಿದ್ದೀನಿ. ನಂತರ ಕೊನೆಗೆ ನಾವು ಏನು ಈ ಖರ್ಜೂರ ಡೇಟ್ಸ್ ಪ್ಯೂರಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಒಂದು 2 ನಿಮಿಷ ಬಿಟ್ಬಿಡಿ. ಅದು ಗಟ್ಟಿಯಾಗಿರುತ್ತೆ. ನಾನು ತುಪ್ಪದಲ್ಲಿ ಒಂದು 2 ನಿಮಿಷ ಬಿಟ್ಟರೆ ಆ ಕಾವಿಗೆ ಮೆಲ್ಟ್ ಆಗುತ್ತೆ. ನಂತರ ಚೆನ್ನಾಗಿ ಒಂದು 2 ನಿಮಿಷ ಅದನ್ನು ಬಾಡಿಸಿದ ಮೇಲೆ ನಾವು ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಜಸ್ಟ್ ನಿಮ್ಮ ಡ್ರೈ ಫ್ರೂಟ್ಸ್ ಉಂಡೆ ರೆಡಿ ಆಗುತ್ತೆ. ತುಂಬ ಈಸಿ, 10ರಿಂದ 15 ನಿಮಿಷದಲ್ಲಿ ಎಲ್ಲ ರೆಡಿ ಆಗೋಗುತ್ತೆ. ನಂತರ ಮೇಲೆ ಎಕ್ಸ್ಟ್ರಾ ಗಸಗಸೆ ಫ್ಲೇವರ್ಗೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ನಂತರ ಒಂದು ಬಟರ್ ಪೇಪರ್ ಅಥವಾ ನಿಮಗೆ ಚಾಪಿಂಗ್ ಬೋರ್ಡ್ ಏನಾದರೂ ಆಯಿತು, ಸ್ವಲ್ಪ ಎಣ್ಣೆ ಯಾವ ಅವಶ್ಯಕತೆ ಬೇಡ, ತುಪ್ಪ ಬೇಡ, ಅದರಲ್ಲೇ ಎಲ್ಲ ಜಿಡ್ಡು ಬಿಟ್ಕೊಳೋದ್ರಿಂದ ನೀಟಾಗಿ ಈ ರೀತಿ ರೋಲ್ನ ನೀವು ಮಾಡ್ಕೊಳ್ಳಿ. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರೆಲ್ಲ ರೋಲ್ ಮಾಡಿಕೊಂಡು ನಾನು ಮತ್ತೆ ಇನ್ನೊಂದು ಸ್ವಲ್ಪ ಗಸಗಸೆನ ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಷ್ಟು ಬಿಗಿಯಾಗಿ ರೋಲ್ ಯಾವುದೇ ಡ್ರೈ ಫ್ರೂಟ್ಸ್ ಆ ಪುಡಿನ ಆದಷ್ಟು ತುಂಬ ಸಣ್ಣ ಮಕ್ಕಳಿಗಾದರೆ ನೀವು ಫೈನ್ ಪೌಡ್ರನ್ನ ಮಾಡ್ಕೋಬೋದು. ಬಾದಾಮಿ, ಗೋಡಂಬಿ ಎಲ್ಲ ಪೂರ್ತಿ ಪೌಡ್ರ್ ಮಾಡ್ಕೋಬೋದು ಹಲ್ಲಿಲ್ಲದೆ ಇರೋ ಮಕ್ಕಳಿಗೆ. ಬಟ್ ಹಲ್ಲಿರೋವಂಥ ಮಕ್ಕಳು ದವಡೆ ಎಲ್ಲ ಬಂದಿದೆ, ಚೆನ್ನಾಗಿ ಊಟ ಮಾಡ್ತಾರೆ ಅನ್ನೋದಾದರೆ ಆದಷ್ಟು ಬಾಯಿಗೆ ಸಿಗೋಂಗೆ ನೀವು ದ್ರಾಕ್ಷಿ, ಗೋಡಂಬಿ ಎಲ್ಲ ಬಾಯಿಗೆ ಸಿಗೋಂಗೆ ರಫ್ ಪೌಡ್ರ್ ಮಾಡಿಕೊಂಡು ಅಂದರೆ ಕುಟ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಂತರ ಈ ಶೇಪಲ್ಲಿ ನೀವು ಹಾಕ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿ ಏರ್ ಟೈಟ್ ಕಂಟೈನರ್ ಜಾರಲ್ಲಿ ಹಾಕಿಟ್ರೆ ನಿಮಗೆ ಹೆಲ್ದಿ ಆಗಿರೋ ಡ್ರೈ ಫ್ರೂಟ್ಸ್ ಉಂಡೆ ಮಕ್ಕಳ ಲಂಚ್ ಬಾಕ್ಸ್ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಹಾಲಿಗೆ ಮುಂಚೆ ಆಗಿರ್ಬೋದು, ಖಾಲಿ ಹೊಟ್ಟೆಗೆ ಯಾವಾಗಲಾದ್ರೂ ಹೆಲ್ದಿ ಸ್ನ್ಯಾಕಿಂಗ್ ಆಗಿ ಕೊಡ್ಬೋದು. ಚಿಕ್ಕವರಿಂದ ದೊಡ್ಡವರೆಗೂ ಡಯೆಟಲ್ಲಿ ಒಳ್ಳೆ ಹೆಲ್ದಿ ಇದರಲ್ಲಿ ಡಯೆಟ್ ಒಂದೇ ಅಂತಲ್ಲ, ಆರೋಗ್ಯ ದೃಷ್ಟಿಯಿಂದನೂ ಬೇರೆ ಸ್ವೀಟ್ಸ್ ಆಲ್ಟರ್ನೇಟ್ ಶುಗರ್ ಬದಲು ಆರಾಮಾಗಿ ಇದನ್ನು ನೀವು ದಿನಕ್ಕೆ 2 ತಿನ್ನೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ. ಸೊ ತುಂಬ ಸಿಂಪಲ್, ಮಾಡೋಕ್ಕೂ ಸಿಂಪಲ್, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಹೆಲ್ತಿ ರೆಸಿಪೀಸ್ಗೋಸ್ಕರ ಫಾಲೋ ಮಾಡ್ತಾಯಿರಿ.